ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು 28 ತಾರೀಕು ಐತಿ. ಇವತ್ತು ಏನೈತೆ ಅಂದ್ರೆ ನಮ್ಮ ದೇವರಾಜ್ ಅವರ ಹುಟ್ಟುಹಬ್ಬ ಐತಿ. ಅದಕ್ಕಾಗಿ ಒಂದು ಸರ್ಪ್ರೈಸ್ ಏನೋ ಕೊಡೋಕೆ ತಾರಾಳಕ್ಕೆ ಹೊಂಟೀವಿ. ನೋಡೋಣ ಏನಂತ ಹೇಳ್ತಾರೆ. ಹಲೋ ನಮಸ್ಕಾರ. ನಾವೀಗ ತಾರಾಳಕ್ಕೆ ಹೊಂಟೀವಿ. ಮುಂದಿನ ವಿಷಯ ನಮ್ಮ ಹರಿಶಣ್ಣರು ಹೇಳ್ತಾರೆ. ಹಾಗೂ ಹಾಸ್ಯ ಕಲಾವಿದರು ಮಂಜುನಾಥ್ ಮುರಿಯಪ್ಪನವ್ರು ಮಾತಾಡ್ತಾರೆ. ನಮಸ್ಕಾರ. ನಾವು ದೇವರಾಜನ ಬರ್ತಡೇ ಐತೆ, ಅದಕ್ಕಾಗಿ ಒಂದು ಗಿಫ್ಟ್ ಮಾಡ್ಸೋಕೆ ತಾರಾಳಕ್ಕೆ ಹೊಂಟೀವಿ. ಅಲ್ಲಿ ಹೋಗಿ ಏನು ಮುಂದಿನ ಹೇಳ್ತೇವೆ. ಎಸ್, ಇವತ್ತು ಬರ್ತಡೇ ಗ್ರ್ಯಾಂಡಾಗಿ ಮಾಡ್ಬೇಕು ಅಂದ್ಕೊಂಡೀವಿ. ಚಲೋ ಬೇಡ ಬರ್ತಡೇ ಬಂದಂತಾನೆ, ಆದರೂ ನಾವು ಬರ್ತಡೇ ಮಾಡಬೇಕಂತೇಳಿ ತಲೆಗೆ ಇಟ್ಕೊಂಡೀವಿ. ಅದಮ್ಮ ತೆರಿಗೆ ಹಿಡಿತೆ ಅಣ್ಣ ನೋಡ್ರಿ, ಇವತ್ತು ಅವಂಗ ಎಡಿಟ್ ಒಳಗೆ ಗೊತ್ತಾಗ್ತಿತ್ತು. ಮಜಾ ಮಾಡ್ಕೊತ ಖುಷಿ ಖುಷಿಯಾಗಿ ತಾರಾಳ ಕಡೆ ಹೊಂಟಿದ್ವಿ. ಹೋಗಿ ನಮ್ಮ ಇಬ್ಬರು ಕಾಮಿಡಿ ಅವರು ಫೋಟೋ ಮಾಡಿಸ್ಬೇಕಂತ ನಿರ್ಧರಿಸಿದರು. ಅದಕ್ಕೆ ತಾರಾಳಕ್ಕೆ ಹೋಗಿ ಫೋಟೋ ಫ್ರೇಮ್ ಮಾಡ್ಸೋಕೆ ಕೊಟ್ಟಿವಿ. ಬರ್ರಿ ಮತ್ತು ಮುಂದಿನ ಏನಾಯ್ತು ನೋಡೋಣ. ಹಾಗೆ ರೆಡಿ ಆಗಿದ್ದೀವಿ. ನಮ್ಮ ದೇವರಾಜ್ ಅವರು ನಮ್ಮೂರಿಗೆ ಇನ್ನೇನು ಬರ್ತಾರೆ. ಸ್ವಲ್ಪ ಬರ್ತಡೇ ಲೇಟ್ ಆಯ್ತು, ಯಾಕಂದ್ರೆ ನಮ್ಮ ಡೈರಿ ಮುಂಜೊಂದು ಡೈರಿ ಮುಗಿಸ್ಬೇಕ್ರಿ. ನಮ್ಮ ಕಣ್ಣೇನೋ ಹೋದಾಗ ಅದೇನು ಡೈರಿ ಐತೆ ಒಂದು ಕಾಮಿಡಿ ಮುಂಚೊಂದು ಅದು ಮುಗಿಸ್ಕೊಂಡು ಮುಗಿಯೋಕೆ 9 ಗಂಟೆ ಆಕೈತಿ. ಅದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಇರಲಿ, ಈಗ ಬರ್ರಿ ಎಲ್ಲೆಲ್ಲಿ ಅದಾರ ಹುಡುಗರು ನೋಡೋಣಂತ. ನೋಡ್ರಿ, ನಮ್ಮ ಎಗ್ರೆಸ್ ಮುಂದೆ ಬರ್ತಡೇ ಆಗಲಿ ಏನಾಗಲಿ ರೆಡಿ ಇಲ್ಲ ಪಡಿಲ್ಲ ಹಂಗೆ ಇರ್ತಾನೆ. ಅವ್ರ ಎಗ್ರೆಸ್ ಬಿಸ್ನೆಸ್ ಐತ್ರಿ. ನಾವೇನಾರು ತಿಂದರೂ ರೊಕ್ಕ ತೊಗೊತಾನ, ಪುಲ್ಸೆಟಿಂಗ್ರಿ ಕೊಡೋದಿಲ್ಲ. ಇವತ್ತು ನಮ್ಮ ಪಲ್ವಿ ಮಮ್ಮಿ ಬರಬೇಕಾಗಿತ್ತು ಕಾರ್ಯಕ್ರಮ ಸಂಬಂಧ. ನಾವು ಬೇಡ ಮಮ್ಮಿ, ನೀ ಕಾರ್ಯಕ್ರಮ ಮಾಡು, ನಾವು ಬರ್ತಡೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಿನ್ನ ಮಗ ನಾ ಇರ್ತೇನೆ, ನಾ ಮಾಡ್ತೇನೆ, ನಿನ್ನ ಜಗಳ ನಿಂತಂತ ಹೇಳಿದೆ ಮಮ್ಮಿಗೆ. ಆಯ್ತು ಕಂದ ಅಂತಂದು, ಮಿಸ್ ಯು ಮಮ್ಮಿ, ಕಾರ್ಯಕ್ರಮ ಚೆನ್ನಾಗಿ ಮಾಡು, ಕಾರ್ಯಕ್ರಮಕ್ಕೆ ಬಾ ಅಂದು ಬರೋಕ್ಕಾಗತ್ತಿಲ್ಲ ದೇವನ ಬರ್ತಡೇ ಸಲುವಾಗಿ. ನಮಗೆ ಬಂದು ಮಾತಾಡ್ಸ್ಬೇಕು ನಿಮ್ಮ ಜೋಡಿ ಅಂತೇಳಿ ಆಸೆ ಇತ್ತು. ನಮ್ಮ ಕಾಮಿಡಿ ಹುಡುಗರು ಮಮ್ಮಿ ಬಗ್ಗೆ ಮಾತಾಡಪ್ಪ. ಏನ್ರಿ ಏನು ಹೇಳೋದಂದ್ರೆ, ಇವತ್ತು ನಮ್ಮ ಅಣ್ಣಾರ ಕಾರ್ಯಕ್ರಮಕ್ಕೆ ಹೋಗಿಲ್ಲಕ್ಕೆ ಬೇಜಾರಾಗಬೇಡ್ರಿ ಪಲ್ವಿ ಅಮ್ಮಾರ. ಯಾಕಪ್ಪ ಅಂದ್ರೆ ಬರ್ತಡೇ ಇವತ್ತು ಮಾಡೋ ಸಲುವಾಗಿ ನೀವು ಎಲ್ಲರೇ ಇರಿ, ಕಾರ್ಯಕ್ರಮ ಒಂದು ಚಲೋ ಆದ್ರೆ ಸಾಕು, ದೇವ್ರ ಕಡೆ ಬೇಡೋದು ಅಂದ. ಯಾಕಂದ್ರೆ ಬೇಜಾರು ಆಗಬಾರ್ದು ಅಂತೇಳಿ ನಮ್ಮ ಅಣ್ಣನ ಕಡೆಯಿಂದ, ನಮ್ಮ ದೇವನ ಕಡೆಯಿಂದ ನಾ ಸಾರಿ ಅಂತ ಕೇಳ್ತೇವೆ ಪಲ್ವಿ ಅಮ್ಮಾರ. ನೆಕ್ಸ್ಟ್ ನಮ್ಮ ಅಣ್ಣ ಮಾತಾಡ್ತಾರೆ. ನೆಕ್ಸ್ಟಿನ ದೇವ್ ಬರೋ ಟೈಮ್ ಆಯ್ತು, ದೇವನ ಕರೆಸ್ಬೇಕಂತೀವಿ. ಅದಾಗಲಿಲ್ಲ. ಅದಕ್ಕೆ ನಾವು ಜೋಡಳಿಗೆ ಅವ್ರ ಮನೆಗೆ ನಾವು ಹೋಗಿ ಕೇಕ್ ಕಟ್ ಮಾಡ್ಸೋಕೆ ಡಿಸೈಡ್ ಮಾಡಿದ್ದೀವಿ. ಫೈನಲ್ ಆಗಿ ದೇವ್ರ ಮನೆಗೆ ಬಂದೀವಿ. ಕೇಳಪ್ಪ, ದೇವ್ರ ಮನೆಗೆ ಬಂದು ಟಚ್ ಆಗ್ಯಾವ. ಈಗ ಸದ್ಯ ರೀಚ್ ಆಗ್ಯಾವಿ. ಒಳಗೆ ಹೋಗಿ ಬರ್ತಡೇ ಮಾಡ್ತೀವಿ. ದೇವ್ರದ್ದು ಎಲ್ಲ ನಮ್ಮ ಫ್ರೆಂಡ್ಸ್, ನಮ್ಮ ತಮ್ಮರದು ಎಲ್ಲರೂ ಬಂದೇವಿ. ಹಾಗೆ ಅಂದರೆ ನಮ್ಮ ಎಗ್ರೆಸ್ ಮಂಜು ಅವ್ರು ಸ್ಪೆಷಲ್ ಇಲ್ಲಿ ಬಂದ್ರೆ ಎಗ್ರೆಸ್ ಮಾಡೋದು ಬಿಟ್ಟು ಬಂದಾರ. ತಿರುತ್ತಿದ್ರಿ ಅವ್ರು, ಬರೀ ತಿರುತ್ತಿದ್ರು. ಹೆಂಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀವಿ ನೋಡು. ನಮ್ಮ ಡ್ರೈವರ್ ನೋಡ್ರಿ ಕುಂತಾನು. ಹಾಯ್ ಡ್ರೈವರ್, ಹಾಯ್ ಮಾಡೋದು ಮಾವ. ಇವು ಮಾವ ಡ್ರೈವರ್ ರೀ. ನಮ್ಮ ಬರ್ತಡೇ ಬಾಯ್ ಹಿಂಗದಾನು. ಇವು ನಮ್ಮ ಮಂಜು. ಹಾಯ್ ಮಾಡಪ್ಪ. ನಮ್ಮ ದೇವರಾಜ್ ಅವ್ರ ಹುಟ್ಟುಹಬ್ಬ ಐತಿ, ಅವ್ರ ಮನೆಗೆ ಬಂದೀವಿ. ಆ್ಯಕ್ಚುಲಿ ಬರ್ತಡೇ ಮಾಡ್ಕೋಬಾರ್ದು ಅನ್ನೋ ಪ್ಲ್ಯಾನ್ ವರ್ಷ ಇರ್ತೈತಿ. ಆದರೂ ಏನು ಮಾಡ್ಕೊತಾಗಲ್ಲ ಮುಂದಿನ ಸರಿ ಯಾರ ಕೈ ಸೀರಿಯಸ್ ಆಗಿ ಬರ್ತಡೇ ಮಾಡ್ಕೊತಾನೆ. ಇಲ್ಲ ಒಂಥರ ಮುಜುಗರ ಆಗತ್ತೆ. ಸಣ್ಣ ಮಕ್ಕಳು ಬರ್ತಡೇ ಮಾಡ್ಬೇಕು, ನಾವು ದೊಡ್ಡವ್ರ ಆಯ್ಕಾಸ್ ನಮ್ಮ ಬರ್ತಡೇ ನಮ್ಗೆ ಮಾಡ್ಕೊಂಡು ಮಾಡ್ತಾರ. ಯಾರ್ದಾರ ಮಾಡ್ಬೇಕಂತ ಖುಷಿ ಆಗುತ್ತೆ. ಬರ್ತಡೇ ಮಾಡ್ಕೊಳ್ಳೋರು ಎಲ್ಲರೂ ಹಂಗೆ ಅಂತಿರ್ತಾರೆ. ನಾವು ತುಳು ಬರ್ತಡೇ ಮಾಡ್ಬೇಕು. ವಿಡಿಯೋ ಮಾಡತ್ತೀಯ? ಹಾಂ ಬರ್ರಿ ಕೃಷ್ಣ ಜೋಪ್ನವ್ರು ಹೋಗ್ಯಾರ್ರಿ, ಸ್ಪ್ರೇ ಹೊಡ್ಯಾಕೆ ಹೋಗ್ಯಾರ. ಬರ್ತಡೇ ಸಲುವಾಗಿ ಏನೇನು ತೊಗೊಂಬಂದಿದ್ವಿ ಅದೆಲ್ಲ ಮನೆ ಒಳಗೆ ಮರ್ತು ಬಂದುಬಿಟ್ಟಿವಿ. ಅದು ನೋಡಿದ ಮ್ಯಾಗ ಅಯ್ಯೋ ಅದನ್ನು ಬಿಟ್ಟಿವಿ ಇದನ್ನು ಬಿಟ್ಟಿವಿ ಅಂತಂದ್ವಿ.
ಆಮ್ಯಾಗ ಕೇಕ್ ಹಾಗೆ ಕಟ್ ಮಾಡಿದ್ವಿ. ಬರೀ ನೋಡೋಣ. ಹರೀಶಣ್ಣ ಎಲ್ಲ ಮುಗಿಸಿದ ಕಸ ಹೊಡಗ್ ಹೋಗೋದು ನಿಂದ ಕೆಲಸ. A few moments later. ಮಾವ ಏನು ಹೇಳಿದೆ ಈಗ ನಾವು ಏನ್ ಮಾಡಿದ್ವಿ, ನಾವು ಇದು ಮಾಡಿದ್ವಿ, ಸ್ಪ್ರೇ ಮಾಡಿದ್ವಿ. ಇದೇ ಸ್ಪ್ರೇ ಐತಿ, ನೀವು ಹೊರ ಏನಾದ್ರು ಪಾಠ ಅನ್ಸ ನೀನಲ್ಲ ನಿನಗ ಬಂತನ್ನ ಈ ರೀತಿಯಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ನಮ್ಮ ದೇವರಾಜ್ ಅವರು ಕೇಕ್ ಕಟ್ ಮಾಡಿ ನಮ್ಮೆಲ್ಲ ಕಾಮಿಡಿ, ಆಮ್ಯಾಗ ನಮ್ಮ ಹುಡುಗರಿಗೆ ಎಲ್ಲ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡಿದ್ದೀವಿ ರೀ. ಸ್ವಲ್ಪ ಲೇಟಾಗಿತ್ತು, ಕಾಯಿಸಿದ್ದೀವಿ. ಯಾಕಂದ್ರೆ ಸ್ವಲ್ಪ ನಮ್ಮ ಅಣ್ಣಾರು ಸ್ವಲ್ಪ ಫಂಕ್ಷನ್ ಇತ್ತು, ಮುಗಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಹಿಂಗಾಗಿ ಬರ್ರಿ ಮುಂದೆ ನೋಡೋಣ. ಇಲ್ತಡಿ ಆ್ಯಕ್ಚುಲಿ ನಮ್ಮ ದೇವನ ಬರ್ತಡೇಕ್ಕೆ ನಮ್ಮ ಎಲ್ಲ ಹುಡುಗರು ಸೇರಿ, ನಮ್ಮ ಕಾಮಿಡಿ ಹುಡುಗರು ನಾವು ಸೇರಿ ಒಂದೇನೋ ಸಣ್ಣ ಕಿರು ಕಾಣಿಕೆ ಕೊಟ್ಟೇವಿ. ಆ ಡುಮ್ಮನ್ ಯಾಕೆ ಬಿಟ್ಟು ಬಂದಿರಣ್ಣ ನೀವು? ನಮ್ಮ ಟೀಮ್ನಾಗ ದಂಡ ಪಿಣ್ಣಂದ್ರೆ ಇವ ಒಬ್ಬನ ನೋಡ್ರಿ. ಡುಮ್ಮನ್ ಯಾಕೆ ಬಿಟ್ಟು ಬಂದಿರಣ್ಣ? ಡುಮ್ಮ ಇಲ್ಲ ತಿನ್ನು. Two hours later. ಏನ ಅರ್ಧ ನಿಮ್ಮ ಆಸೆನ ಹೇಳತ್ತೀರಿ ನೀವು. ಪಾಪ ನಿಮ್ಮ ಆಸೆ ಇದ್ದದ್ದು ಅವ್ರು ಹೇಳತ್ತಾರ ಅಷ್ಟನ್ನ. ಸಂಗೋನ ನೀ ಬರಾತಿಲ್ಲ ನೋಡು. ಹಂಗೆ ಹಂಗನ ನಮ್ಮನ್ನ ಅವನು ವಿಡಿಯೋನು ಮಾಡತ್ತೀನಿ, ಫೋಟೋನು ಹೊಡ್ಯಾತೀನಿ. ಕೊಟ್ಟಿದ್ದಕ್ಕಾಗಿ ಮನೆ ಮಠ ಬಂದು ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಟು ಶುಭ ಕೋರಿದ ನನ್ನ ಪ್ರೀತಿಯ ಕಾಮಿಡಿ ಬಾಯ್ಸ್ ಮತ್ತು ನಮ್ಮ ಪ್ರೀತಿಯ ಸಹೋದರ ಭರ್ಜರಿ ಹರೀಶ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಕಣಿವೆ ಹೊನ್ನಾಪುರದ ಎಲ್ಲ ನನ್ನ ಗೆಳೆಯ ಬಳಗದವರಿಗೂ, ಗುರು ಹಿರಿಯರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮತ್ತು ಈ ವಿಡಿಯೋ ಮುಖಾಂತರ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನನ್ನ ಪ್ರೀತಿಯ ಕಲಾ ಆರಾಧಕರಿಗೂ ಮತ್ತು ನನ್ನ ಬೆಳೆಸುತ್ತಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಎಲ್ರಿಗೂ ಅವ್ರಿವ್ರು ಅನ್ನೋದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಹರೀಶ್ ಯಾವ ವರ್ಷಕ್ಕೆ ಹಾಕ್ತಾನೋ ಗೊತ್ತಿಲ್ಲ, ಮುಂದಿನ ವರ್ಷ ಬರ್ಸೋದಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತಿರ್ಬೋದು. ಆದರೆ ಇನ್ನೊಂದು ಏನಂದ್ರೆ ಎಲ್ರಿಗೂ ಧನ್ಯವಾದಗಳು. ಬಟ್ ನಾನು ವಾಟ್ಸಪ್ ಸ್ಟೇಟಸ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದ್ರೆ ನನಗೆ ಬರ್ತಡೇ ಮಾಡ್ಕೋಬೇಕು ಅನ್ನೋದು ಆಸೆ ಇಲ್ಲ. ಯಾಕಂದ್ರೆ ಒಂಥರ ಮುಜುಗರ ಆಗುತ್ತೆ, ಹಂಗಾಗಿ ಯಾರ್ದು ಗೊತ್ತಾಗಬಾರ್ದಂತೆ ಸ್ಟೇಟಸ್ ಹಾಕಿರಲಿಲ್ಲ. ಬಟ್ ಈಗ ಅನಿವಾರ್ಯ ಬರ್ತಡೇ ಮಾಡಿದಾರ, ಹಾಗಾಗಿ ಬರ್ತಡೇ ಮಾಡಿದವ್ರದ್ದು ಸ್ಟೇಟಸ್ ಹಾಕಿದ್ದೀನಿ. ಪ್ರತಿಯೊಬ್ಬರಿಗೂ ಪರ್ಸ್ನಲಾಗಿ ಮೆಸೇಜ್ ಮಾಡೀನಿ. ಯಾರ್ಯಾರು ಮೆಸೇಜ್ ಮಾಡಿಲ್ಲ ಅವ್ರಿಗೂ ಕೂಡ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ, ಸಾರಿ ಕೇಳ್ತೀನಿ. ಇಷ್ಟ ವಿಡಿಯೋನ ಮಾಡಿಲ್ಲ ತಗೋಣ. ಅಂದರೆ ಮುಂದಿನ ಸೀಸನ್ ಒಳಗೆ ನಮ್ಮ ತಂಡದಾಗ ನನ್ನ ಮಗ್ಲ ಕಾಯಂ ಆಗಿ ಇರ್ಬೇಕಂತೇಳಿ ಅಗ್ರಿಮೆಂಟ್ ಆದಂಥ ನಮ್ಮ ಜೋಡಳಿ ಗ್ರಾಮದ ಹೆಸರಾಂತ ನಮ್ಮ ಡ್ರೈವರ್, ಜನಮೆಚ್ಚಿದ ವರ್ಗಳಿಕೆ ಡ್ರೈವರ್ ಆದಂಥ ವಿಶೇಷವಾಗಿ 1 kg ಕೇಕ್ ಒಳಗೆ ಅರ್ಧ kg ಅವನ್ನ ತಿನ್ನ ಖುಷಿ ಆಯ್ತು ನನಗೆ. ಅದ್ರೊಳಗೆ 4 ಪೀಸ್ ಹೋಗ್ಯಾವ. ಇರ್ಬೇಕಟ್ಟ ಅಷ್ಟ. ಎಷ್ಟದ ಪಾಪ ಅಸಹ್ಯ ಮಾಡೋದ. ಅಸಹ್ಯ ಮಾಡಿ
ಎದ್ ಬಿಡ ನಾನಿ ನೀವು ಒಂದು ಪೇಸ್ ನೋಡ್ಕೊಂಡ್ಬಿಡ್ರಿ. ಡ್ರೈವಿಂಗ್ ಮಾಡ್ತಾನು 60 ಮ್ಯಾಗ ಒಟ್ಟ ಗಾಡಿ ಸ್ಪೀಡ್ ಹೊಡಿದಿಲ್ಲ. ಅದಕ್ಕೆ ಸೇಫ್ಟಿ ಆಗಿರ ತಲುಪಿಸ್ತಾನಿಲ್ಲ. ಸೇಫ್ಟಿ ಭಾಳ ಮಾವ ಕೇರಿ ಭಾಳ ಐತಿ. ಏನ ಇನ್ನೊಮ್ಮೆ ಕರ್ದಾಗ ತಲೆಯಾಗಿರ್ಬೇಕು ಇವೆಲ್ಲ ಅಷ್ಟ. ನನ್ ಸೇಫ್ಟಿ ಬಾಳ ಮನ್ ಮಾತ್ರ ಒಂದ್ಸಲ ಏನ್ ಕಾಣ್ ಮಾಡೋದಲ್ಲ ಕಂಡು ಬಂದ ಸುಮ್ ಕಾಮಿಡಿ ಮಾಡಿದ್ವಿ. ಏನಿಲ್ಲ ನಮ್ಮ ಪ್ರೀತಿಯ ಮಾವ ಸದಾಕಾಲ ನಮ್ಮ ಜೊತೆಗೆ ಏನಿದ್ರು ಎಲ್ಲದಕ್ಕೂ ಬರ್ತಾರೆ. ಒಳ್ಳೆ ಡ್ರೈವರ್ ಶಾಂಪೂ ಯಾವ್ದು ಕ್ಲಿನಿಕ್ ಯಾವ್ದು ಅನ್ನೋದು ಗೊತ್ತಾಗಲ್ಲ. ಅದೇನಂತಾರ ಕಂಡೀಷನರ್ ಮೊನ್ನೆ ಶಾಂಪೂ ಮಾಡ್ತಾರೆ ಕಂಡೀಷನರ್ ಹಚ್ಚಿ ಸೌಂಡ್ ಬಾಕ್ಸ್ ಈಗ ದೇವರಾಜ್ ಅವರು ಒಂದು ಸಾಂಗ್ ಹಚ್ತಾರು ನೋಡ್ರಿ. ಶಿವಾಗಿ ನಮ್ಮ ಪಲ್ವಿ ಅಮ್ಮ, ಆಮೇಲೆ ನಾವು ಕಣಿವನ್ನಾಪುರದ ಕಾಮಿಡಿ ಮತ್ತು ನಾವು ಹುಡುಗರು, ಆಮೇಲೆ ನಮ್ಮ ಚಿಕ್ಕ ಅಂಕಲ್ ಕುಂಟ ವಿಶೇಷ ನಮ್ಮ ಕುಂಟೇನ ಮಾವ ಹಾಗೂ ನಮ್ಮ ಚಂದ್ರು ಅಣ್ಣ ಎಲ್ಲರೂ ಬರ್ತ್ಡೇ ಒಳ್ಳೆ ರೀತಿ ಮಾಡಿದರು. ದೊಡ್ಡಳ್ಳಿ ವಿಡಿಯೋ ಆದ್ರೆ ಚಿಕ್ಕ ಅಂಕಲ್ ಕುಂಟದಾಗ ನಮ್ಮ ಕುಂಟೇನ ಮಾವ ನಮ್ಮ ಶಂಕರು ಎಲ್ಲ ಹುಡುಗರು ಬರ್ತ್ಡೇ ಮಾಡಿದ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತೆ ರೀ. ಎಲ್ಲರೂ ನೋಡಿರಿ, ಆನಂದಿಸಿ ಸಪೋರ್ಟ್ ಮಾಡಿರಿ.